ನಮಸ್ಕಾರ. ನಾನು ಡಾಕ್ಟರ್ ಅಮೃತ, ಬೆಸ್ಟ್ ಆಯುರ್ವೇದ ಫರ್ಟಿಲಿಟಿ ಕೇಂದ್ರ ಜೀವೋತ್ತಮ ಹೆಲ್ತ್, HSR ಲೇಔಟ್ ಫಸ್ಟ್ ಸೆಕ್ಟರ್, ಬೆಂಗಳೂರು. ತುಂಬ ಕಾಮನ್ ಆಗಿ ನಮಗೆ ಬರುವಂತಹ ಪ್ರಶ್ನೆಗಳು ಏನಂತಂದರೆ, ಮುಖದ ಮೇಲೆ ಮೊಡವೆಗಳಾಗಿದೆ ಡಾಕ್ಟ್ರೆ, ಯಾವುದಾದ್ರೂ ಚೆನ್ನಾಗಿರುವಂಥ ಕ್ರೀಮ್ ಹೇಳಿ ಅಥವಾ ಸೋಪ್ ಹೇಳಿ ಯೂಸ್ ಮಾಡೋದಕ್ಕೆ ಅಂತ ಹೇಳಿ ತುಂಬ ಕೇಳ್ತಾ ಇರ್ತಾರೆ. ಸೊ ಆಕ್ನೆ ವಲ್ಗ್ಯಾರಿಸ್ ಅಂತ ನಾವು ಹೇಳ್ತೀವಿ, ಮೊಡವೆಗಳು ಅಥವಾ ಪಿಂಪಲ್ಸ್ ಅಂತ ಕಾಮನ್ ಆಗಿ ಏನು ಹೇಳ್ತಾರೆ, ಅದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಅದು ಯಾಕೆ ಆಗತ್ತೆ, ಕಾರಣಗಳೇನು, ಮತ್ತು ಅವುಗಳನ್ನು ಮನೆಯಲ್ಲಿ ಹೇಗೆ ಟೇಕ್ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಮೊಡವೆಗಳು ಹೆಚ್ಚಾಗಿ ಕಂಡುಬರೋದು ಟೀನೇಜರ್ಸಲ್ಲಿ, 12-13ನೇ ವಯಸ್ಸಿಂದ 20ನೇ ವಯಸ್ಸು ಒಳಗಡೆ ಇರುವಂಥ ಮಕ್ಕಳಲ್ಲಿ ಹೆಚ್ಚು ಕಂಡು ಬರುತ್ತೆ. ಹುಡುಗರಲ್ಲಿನೂ ಆಗತ್ತೆ ಆ್ಯಂಡ್ ಹುಡುಗಿರಲ್ಲಿ ಕೂಡ ಆಗತ್ತೆ. ಈ ಏಜಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೆಚ್ಚಾಗಿ ಆಗೋದ್ರಿಂದ ಸಾಮಾನ್ಯವಾಗಿ ಮೊಡವೆಗಳು ಆಗ್ತಾ ಇರುತ್ತೆ. ಕೆಲವರಲ್ಲಿ ತುಂಬ ಕಡಿಮೆ ಕಾಣಿಸ್ಕೊಂಡಿರ್ಬೋದು ಆ್ಯಂಡ್ ಕೆಲವರಲ್ಲಿ ತುಂಬ ಜಾಸ್ತಿ ಮಟ್ಟದಲ್ಲಿ ಆಗ್ತಾ ಇರ್ಬೋದು. ಹಾಗಂತ 20ನೇ ವಯಸ್ಸು ಆದಮೇಲೆ ಬರಲೇಬಾರ್ದು ಅಂತ ಏನಿಲ್ಲ. ಮಧ್ಯ ವಯಸ್ಸಲ್ಲಿನೂ ಕೂಡ 25-30-35ನೇ ವಯಸ್ಸಲ್ಲಿನೂ ಕೂಡ ಬಹಳ ಜನಕ್ಕೆ ಮೊಡವೆಗಳ ಸಮಸ್ಯೆ ಇರುತ್ತೆ. ಆಕ್ನೆ ವಲ್ಗ್ಯಾರಿಸ್ ಅಂತೇಳಿ ಹೇಳ್ತೀವಿ. ಸೊ ಈ ಥರ ಆಕ್ನೆ ಆಗೋದಕ್ಕೆ ಕಾರಣಗಳು ಬಹಳಷ್ಟು ಇರುತ್ತೆ. ಮುಖ್ಯ ಕಾರಣ ಬಂದ್ಬಿಟ್ಟು ಬ್ಯೂಟಿ ಪ್ರಾಡಕ್ಟ್ಸ್ ಅಥವಾ ಕಾಸ್ಮೆಟಿಕ್ಸ್ ಹಾಗೆ ಕೆಮಿಕಲ್ಸನ್ನು ಹೆಚ್ಚು ಬಳಕೆ ಮಾಡೋದ್ರಿಂದ ಆಕ್ನೆ ಆಗ್ತಾ ಇರುತ್ತೆ. ಎರಡನೇದಾಗಿ ಆಂಡ್ರೋಜನ್ ಲೆವೆಲ್ಸ್ ಹೆಚ್ಚಾದಾಗ. ಸೊ ಆಂಡ್ರೋಜನ್ಸ್ ಬಗ್ಗೆ ಹಿಂದಿನ ವಿಡಿಯೋಸಲ್ಲೆಲ್ಲ ತುಂಬ ನಾನು ಹೇಳ್ತಾ ಇರ್ತೇನೆ. ಮೇಲ್ ಸೆಕ್ಸ್ ಹಾರ್ಮೋನ್ಸ್, ಅದರಲ್ಲೂ ಟೆಸ್ಟೋಸ್ಟಿರಾನ್ ಅಂತ ಹೇಳಿ ಬರುವಂಥ ಹಾರ್ಮೋನಿನ ಲೆವೆಲ್ಸ್ ನಾರ್ಮಲ್ಗಿಂತ ಜಾಸ್ತಿ ಆಯಿತು ಅಂತೇಳಿ ಹೇಳಿದಾಗಲೂ ಕೂಡ ಆಕ್ನೆ ಆಗ್ತಾ ಇರುತ್ತೆ. ಇನ್ನೊಂದು ಕಾರಣ ಏನು ಅಂತೇಳಿ ಹೇಳಿದ್ರೆ ಆಂಡ್ರೋಜನ್ ಸೆನ್ಸಿಟಿವಿಟಿ ಅಂತೇಳಿ ಹೇಳ್ತೀವಿ. ಕೆಲವರಲ್ಲಿ ಆಂಡ್ರೋಜನ್ ಲೆವೆಲ್ಸ್ ನಾರ್ಮಲ್ ಆಗಿನೇ ಇರುತ್ತೆ, ಆದರೂ ಕೂಡ ಮೊಡವೆಗಳಾಗ್ತಾ ಇರುತ್ತೆ. ಅಂಥವ್ರಲ್ಲೆಲ್ಲ ಆಂಡ್ರೋಜನ್ ಸೆನ್ಸಿಟಿವಿಟಿ ಜಾಸ್ತಿ ಆಗಿರುತ್ತೆ. ನಾರ್ಮಲ್ ಲೆವೆಲ್ಸಲ್ಲೇ ಆಂಡ್ರೋಜನ್ಸ್ ಸೆಕ್ರೀಟ್ ಆಗ್ತಾ ಇದ್ರು ಕೂಡ ಈ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಜಾಸ್ತಿ ಸೆನ್ಸಿಟಿವ್ ಆಗಿಬಿಟ್ಟಿರ್ತವೆ. ಹಾಗಾಗಿ ಜಾಸ್ತಿ ಸೆಬಮನ್ನು ಸೆಕ್ರೀಟ್ ಮಾಡ್ತಾ ಇರುತ್ತೆ. ಅದರಿಂದಾಗಿ ಆಕ್ನೆ ಅಥವಾ ಮೊಡವೆಗಳಾಗ್ತಾ ಇರುತ್ತೆ. ಮತ್ತೊಂದು ಕಾರಣ ಏನು ಅಂತೇಳಿ ಹೇಳಿದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಸ್ಕಿನ್ನಿನ ಇಮ್ಯುನಿಟಿ ಯಾರಲ್ಲಿ ಕಡಿಮೆ ಇರುತ್ತೆ ಅಂಥವರಲ್ಲಿ ತುಂಬ ಕಾಮನ್ ಆಗಿ ಆಗ್ತಾ ಇರುತ್ತೆ. ಸೊ ಎಲ್ಲಂದ್ರಲ್ಲಿ ಕೈಗಳನ್ನು ಮುಟ್ಬಿಟ್ಟು ನೀಟಾಗಿ ಕೈ ವಾಶ್ ಮಾಡ್ದೇನೆ ಮುಖ ಮುಟ್ಕೊಳ್ಳೋದು, ಅಥವಾ ಉಗುರನ್ನು ನೀಟಾಗಿ ಕಟ್ ಮಾಡ್ಕೊಂಡೇನೆ ಅಲ್ಲಿ ಇಲ್ಲಿ ಏನೇನಾದರೂ ಕೆಲಸ ಮಾಡಿಬಿಟ್ಟು ನಾವು ಮುಖಗಳನ್ನೆಲ್ಲ ಮುಟ್ಕೊಂಡಾಗ ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದಾಗಿನೂ ಕೂಡ ಮೊಡವೆಗಳಾಗತ್ತೆ. ಮತ್ತೊಂದು ಮುಖ್ಯವಾಗಿರೋ ವಿಚಾರ ಏನು ಅಂತೇಳಿ ಹೇಳಿದ್ರೆ, ಯಾರಲ್ಲಿ ಮಲಬದ್ಧತೆ ತೊಂದರೆ ಇರುತ್ತೆ, ಡೈಲಿ ಮೋಷನ್ಸ್ ಹೋಗ್ತಾ ಇರಲ್ಲ ಕ್ಲಿಯರ್ ಆಗಿ, 2 ದಿನ 3 ದಿನಕ್ಕೆ ಒಂದ್ಸಲ ಹೋಗ್ತಾ ಇರ್ತಾರೆ, ಅಂಥವರಲ್ಲಿ ತುಂಬ ಹೆಚ್ಚಾಗಿ ಆಕ್ನೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಂತ ಮಲಬದ್ಧತೆ ಇರೋರಲ್ಲಿ ಎಲ್ಲರಲ್ಲೂ ಆಕ್ನೆ ಇರುತ್ತೆ ಅಂತಲ್ಲ, ಬಟ್ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ್ಯಂಡ್ ಆಕ್ನೆ ಯಾರಿಗೆಲ್ಲ ಇರುತ್ತೆ ಅಂಥವರಲ್ಲೆಲ್ಲ ನಾವು ಎವ್ಯಾಲ್ಯೂಯೇಟ್ ಮಾಡಿ ನೋಡಿದಾಗ ಅವರಲ್ಲಿ ಮಲಬದ್ಧತೆ ತೊಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಅಥವಾ ಮೆಜಾರಿಟಿ ಆಫ್ ದಿ ಜನರಲ್ಲಿ ಇದ್ದೇ ಇರುತ್ತೆ. ಸೊ ಮಲಬದ್ಧತೆ ಇದೆ ಅಂತೇಳಿ ಹೇಳಿದ್ರು ಕೂಡ ಆಕ್ನೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಇದಿಷ್ಟು ಕಾರಣಗಳಿಂದಾಗಿ ಮುಖದಲ್ಲಿ ಮೊಡವೆಗಳಾಗ್ತಾ ಇರುತ್ತೆ. ಇದನ್ನು ಮನೆಯಲ್ಲಿ ಹೇಗೆ ಟೇಕ್ ಕೇರ್ ಮಾಡಬೇಕು, ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತೇಳಿ ಹೇಳಿದ್ರೆ, ಮೊದಲಿಗೆ ಬರೋದೇ ನಿಧಾನ ಪರಿವರ್ತನ. ಯಾವ ಕಾರಣದಿಂದಾಗಿ ಬರ್ತಾ ಇರುತ್ತೆ ಅದನ್ನು ರೂಲ್ ಔಟ್ ಮಾಡಲೇಬೇಕು, ಅದನ್ನು ಸರಿ ಮಾಡ್ಕೋಬೇಕು. ಸೊ ಡಯಟಲ್ಲಿ ಎಣ್ಣೆ ಪದಾರ್ಥಗಳನ್ನು, ಹೊರಗಡೆ ತಿಂಡಿಗಳನ್ನು, ಪ್ಯಾಕ್ಡ್ ಆ್ಯಂಡ್ ಪ್ರೊಸೆಸ್ಡ್ ಜಂಕ್ ಫುಡ್ಸ್ಗಳನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಆ್ಯಂಡ್ ಲೈಫ್ ಸ್ಟೈಲಲ್ಲಿ ಸ್ಟ್ರೆಸ್ ಇದೆ ಅಂತೇಳಿ ಹೇಳಿದ್ರೆ ಸ್ಟ್ರೆಸ್ಸಿಂದನೂ ಕೂಡ ಆಕ್ನೆ ಉಂಟಾಗುತ್ತೆ. ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ ನೈಟ್ ಟೈಮ್, ಅಥವಾ ನಿಮ್ಮ ಸ್ಲೀಪ್ ಪ್ಯಾಟ್ರನ್ ಸರಿ ಇಲ್ಲ ಅಂದ್ರೂ ಕೂಡ ಆಕ್ನೆಗಳಾಗೋ ಸಾಧ್ಯತೆ ಇರುತ್ತೆ. ಸೊ ಸ್ಲೀಪ್ ಪ್ಯಾಟ್ರನ್ ಸರಿ ಇಲ್ಲ, ಸ್ಟ್ರೆಸ್ ಇದೆ ಅಂತೆಲ್ಲ ಹೇಳಿದ್ರೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕಾಗತ್ತೆ. ಹಾಗೇನೆ ಆಂಡ್ರೋಜನ್ ಲೆವೆಲ್ಸ್ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಇತ್ತು ಅಂತೇಳಿ ಹೇಳಿದ್ರೆ ಅದನ್ನು ಮೊದಲು ಸರಿ ಮಾಡ್ಕೋಬೇಕಾಗತ್ತೆ. ಅದನ್ನು ಸರಿ ಮಾಡ್ಕೊಂಡೇನೆ ನಾನು ಕ್ರೀಮ್ ಹಚ್ಕೊತೇನೆ, ಫೇಸ್ ಪ್ಯಾಕ್ ಹಾಕೊತೇನೆ, ಸೋಪ್ ಚೇಂಜ್ ಮಾಡ್ತೇನೆ ಅಂತೆಲ್ಲ ಹೇಳಿದ್ರೆ ಅದ್ಯಾವುದು ನಿಮಗೆ ವರ್ಕೌಟ್ ಆಗೋದಿಲ್ಲ. ಎರಡನೇದಾಗಿ ಹೆಚ್ಚಾಗಿ ಫ್ಲೂಯಿಡ್ಸನ್ನು ತಗೋಬೇಕು. ಸೊ ನೀರಿನ ಇಂಟೇಕ್, ವಾಟರ್ ಇಂಟೇಕ್ ಕರೆಕ್ಟಾಗಿ ಇರಬೇಕು. ಪ್ರತಿದಿನ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕುಡಿತಾ ಇರಬೇಕು. ನೀರಿನ ಜೊತೆಗೆ ಫ್ರೂಟ್ ಜ್ಯೂಸಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದು ಕೂಡ ಒಳ್ಳೆಯದು. ಸೊ ಫ್ರೂಟ್ ಜ್ಯೂಸಸ್ ಅಂದ ತಕ್ಷಣ ಐಸ್ ಮತ್ತು ಸಕ್ಕರೆ ಚೆನ್ನಾಗಿ ಹಾಕಿಬಿಟ್ಟು ತಗೋಬಾರ್ದು.
ಆದಷ್ಟು ಸಕ್ಕರೆ ಇಲ್ಲದೇನೆ, ಸಕ್ಕರೆ ಹಾಕದೇನೆ ಫ್ರೂಟ್ ಜ್ಯೂಸಸನ್ನು ತಗೊಂಡ್ರೆ ಒಳ್ಳೆಯದು. ಇನ್ನು ಮೂರನೇದಾಗಿ ಹೆಚ್ಚು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ಗಳನ್ನು ಮತ್ತು ಸಾತ್ವಿಕ ಆಹಾರ ಅಥವಾ ಹೆಲ್ದಿ ಫುಡ್ಡನ್ನು ಫಾಲೋ ಮಾಡೋದು ಒಳ್ಳೆಯದು. ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಿ. ಆ್ಯಂಡ್ ವೈಟಮಿನ್ ಸಿ ಫ್ರೂಟ್ಸ್, ಆರೆಂಜ್ ಇರಲಿ, ಮೂಸಂಬಿ ಆಗಿರಲಿ ಅಥವಾ ನಿಂಬೆ ಹಣ್ಣಿನ ಸೇವನೆ, ಇದನ್ನೆಲ್ಲ ಹೆಚ್ಚು ಮಾಡ್ಕೋಬೇಕು. ನಾಲ್ಕನೇದಾಗಿ ಕೆಮಿಕಲ್ಸ್ ಅಥವಾ ಕಾಸ್ಮೆಟಿಕ್ಸ್ ಏನು ಯೂಸ್ ಮಾಡ್ತೀರಾ ಅದನ್ನು ಆದಷ್ಟು ಮಿನಿಮೈಸ್ ಮಾಡಬೇಕು ಅಥವಾ ಅವಾಯ್ಡ್ ಮಾಡೋದು ಒಳ್ಳೆಯದು. ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಗ್ಲೋ ಮಾಡ್ಕೊಳ್ಳೋದಕ್ಕೆ ಅಥವಾ ಸ್ಕಿನ್ನಿನ ಹೆಲ್ತನ್ನು ಕಾಪಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮೇಕಪ್ ಆಗಲಿ ಅಥವಾ ಫೇಸ್ ಕ್ರೀಮ್ಸ್ ಆಗಲಿ, ಕಾಸ್ಮೆಟಿಕ್ಸ್ ಆಗಲಿ, ಸೊ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಇರುವಂತಹ ಬ್ಯೂಟಿ ಪ್ರಾಡಕ್ಟ್ಸನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಇನ್ನೊಂದು ಮಾಯಿಶ್ಚರೈಸರನ್ನು ಯೂಸ್ ಮಾಡೋದು. ಸೊ ಮಾಯಿಶ್ಚರೈಸರ್ ಅಂದರೆ ಇಲ್ಲಿ ನ್ಯಾಚುರಲ್ ಮಾಯಿಶ್ಚರೈಸರ್ಸ್, ಬೆಸ್ಟ್ ನ್ಯಾಚುರಲ್ ಮಾಯಿಶ್ಚರೈಸರ್ಸ್ ಅಂತೇಳಿ ಹೇಳಿದ್ರೆ ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ ಮತ್ತು ಎಲೋವೆರಾ. ಯಾರಿಗೆಲ್ಲ ತುಂಬ ಆಯಿಲಿ ಸ್ಕಿನ್ ಇದೆ, ನಂದು ಆಲ್ರೆಡಿ ಆಯಿಲಿ ಸ್ಕಿನ್ ಇದೆ, ತುಂಬ ಜಿಡ್ಡಿನಂಶ ಬರ್ತಾ ಇರುತ್ತೆ ಅಂತೇಳಿ ಹೇಳೋರು ಎಲೋವೆರಾನ ಪ್ರಿಫರ್ ಮಾಡ್ಬೋದು. ಸೊ ಪ್ರತಿದಿನ ರಾತ್ರಿ ಎಲೋವೆರಾ ಹಚ್ಚಿಬಿಟ್ಟು ಮಲ್ಕೋಬಹುದು, ಹಚ್ಕೊಂಡು, ಅಥವಾ ಬರೀ ಒಂದು 30 ಮಿನಿಟ್ಸ್ ಹಚ್ಚಿಬಿಟ್ಟು ವಾಶ್ ಮಾಡಿದ್ರು ನಡೆಯುತ್ತೆ. ಆಯಿಲಿ ಸ್ಕಿನ್ ಇರೋರಿಗೆ ಎಲೋವೆರಾ ಹೆಲ್ಪ್ ಆಗುತ್ತೆ. ಡ್ರೈ ಸ್ಕಿನ್ ಇದೆ ನನಗೆ ಅಂತೇಳಿ ಹೇಳೋರು ಅಥವಾ ಕಾಂಬಿನೇಷನ್ ಸ್ಕಿನ್ ಇದೆ ಅಂತೇಳಿ ಹೇಳೋರು ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ಬೋದು. ರಾತ್ರಿ ಮಲಗೋವಾಗ ಲೈಟಾಗಿ ಥಿನ್ ಲೇಯರ್, ತುಂಬ ತೆಳ್ಳಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಮುಖಕ್ಕೆಲ್ಲ ಹಚ್ಚಿಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೋಬಹುದು. ಯಾವಾಗಲೂ ನಮ್ಮ ತ್ವಚೆ ಅಥವಾ ನಮ್ಮ ಸ್ಕಿನ್ ಹೆಲ್ತ್ ಏನಿದೆ, ನಮ್ಮ ಗಟ್ ಹೆಲ್ತನ್ನು ಅದು ರಿಫ್ಲೆಕ್ಟ್ ಮಾಡುತ್ತೆ. ಹೊಟ್ಟೆ ಸರಿ ಇದೆ, ಹೊಟ್ಟೆ ತುಂಬ ಹೆಲ್ದಿಯಾಗಿದೆ ಅಂತೇಳಿ ಹೇಳಿದ್ರೆ ನಿಮ್ಮ ಸ್ಕಿನ್ ಕೂಡ ಹೆಲ್ದಿಯಾಗಿನೇ ಇರುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಆಗಿದೆ ಅಂತೇಳಿ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಒಳಗಡೆಯಿಂದ ನರಿಶ್ ಮಾಡೋದಾಗಲಿ ಅಥವಾ ಒಳಗಡೆಯಿಂದ ಸರಿ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮನೆ ಮದ್ದುಗಳಲ್ಲಿ ಮೊದಲನೇದಾಗಿ ಇಂಟರ್ನಲ್ ತಗೊಳ್ಳೋದಕ್ಕೆ ಆಮ್ಲ ಜ್ಯೂಸ್, ಸೊ ಬೆಟ್ಟದ ನೆಲ್ಲಿಕಾಯಿಯ ಜ್ಯೂಸ್ ತುಂಬ ಒಳ್ಳೆಯದು. ಒಂದು 10ರಿಂದ 20 ml ಅಷ್ಟು ಫ್ರೆಶ್ ಆಗಿರುವಂಥ ಬೆಟ್ಟದ ನೆಲ್ಲಿಕಾಯಿಯ ಜ್ಯೂಸ್ ಅಂದರೆ ವಾಟರ್ ಹಾಕಿ ಜ್ಯೂಸ್ ಮಾಡೋದಲ್ಲ, ಅದನ್ನು ಕ್ರಷ್ ಮಾಡಿಬಿಟ್ಟು ಜಜ್ಜಿಬಿಟ್ಟು ಅದನ್ನು ಹಿಂಡಿ ಏನು ರಸ ತೆಗಿತಾರೆ, ಸ್ವರಸ ಅಂತ ಹೇಳ್ತೀವಿ. ಸೊ ಆ ರೀತಿ ತಯಾರು ಮಾಡಿರುವಂತಹ ಆಮ್ಲ ಜ್ಯೂಸ್ ಒಂದು 10ರಿಂದ 20 ml ಅಷ್ಟು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ಗಟ್ ಕ್ಲೆನ್ಸ್ ಆಗೋದಕ್ಕೆ, ನಿಮ್ಮ ಹೊಟ್ಟೆ ಕ್ಲೀನ್ ಮಾಡಲಿಕ್ಕೆ, ಹಾಗೆ ಹಾರ್ಮೋನ್ಗಳ ಆಕ್ಟಿವಿಟಿ ಮತ್ತು ಮೆಟಬಾಲಿಸಮನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದ್ರ ಮೂಲಕ ನಿಮ್ಮ ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಎರಡನೇದು ಪುದೀನ. ಸೊ ಪುದೀನವನ್ನು ಸ್ವರಸ ರೂಪದಲ್ಲಾದರೂ ತಗೋಬೋದು. ಅದನ್ನು ಜಜ್ಜಿಬಿಟ್ಟು ರಸ ತೆಗೆದು 10 to 20 ml ತಗೋಬೋದು. ಇಲ್ಲಾಂದರೆ ಪುದೀನ ಕಷಾಯ ಮಾಡಿ ಕೂಡ ತಗೋಬೋದು. ಒಂದು 5ರಿಂದ 6 ಪುದೀನ ಎಲೆಗಳನ್ನು ಒಂದು 100 ml ನೀರಲ್ಲಿ ಹಾಕಿಬಿಟ್ಟು 50 ml ಆಗೋವರೆಗೂ ಅದನ್ನು ಕುದಿಸಿ ಅದನ್ನು ತಗೋಬೋದು. ಇಲ್ಲ ಅಂತೇಳಿ ಹೇಳಿದ್ರೆ ಒಂದು 4ರಿಂದ 5 ಅಥವಾ 5ರಿಂದ 6 ಪುದೀನ ಎಲೆಗಳನ್ನು ಒಂದು 50 ml ಅಥವಾ 100 ml ನೀರಲ್ಲಿ ರಾತ್ರಿ ಅದನ್ನು ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನು ಹಾಗೆ ಸೇವನೆ ಮಾಡೋದು. ಆ ರೀತಿಯಾಗಿಯೂ ಕೂಡ ತಗೋಬಹುದು. ಮೂರನೇದಾಗಿ ಜ್ಯೇಷ್ಠ ಮಧು, ಎಷ್ಟಿ ಮಧು ಅಂತ ಹೇಳ್ತೀವಿ ಅಥವಾ ಕೆಲವರು ಮುಲೇತಿ ಅಂತೇಳಿ ಹೇಳ್ತಾರೆ. ಜ್ಯೇಷ್ಠ ಮಧುವಿನ ಬೇರು ಸಿಕ್ತು ಅಂತೇಳಿ ಹೇಳಿದ್ರೆ ಅದರಿಂದ ಕಷಾಯ ಮಾಡಿ ಕೂಡ ತಗೋಬಹುದು. ಇಲ್ಲಾಂದರೆ ಜ್ಯೇಷ್ಠ ಮಧುವಿನ ಪೌಡರ್ ಚೂರ್ಣನೂ ಕೂಡ ಯೂಸ್ ಮಾಡ್ಬೋದು. 1 ಚಮಚೆಯಷ್ಟು ಜ್ಯೇಷ್ಠ ಮಧುವಿನ ಪೌಡರನ್ನು ಸ್ವಲ್ಪ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಪೇಸ್ಟ್ ಮಾಡಿ ನೆಕ್ಕುವಂಥದ್ದು ಅಥವಾ ತಿನ್ನುವಂಥದ್ದು. ಸೊ ಎಷ್ಟಿ ಮಧುವಿನ ಸೇವನೆ ಕೂಡ ಆಕ್ನೆ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಇಂಟರ್ನಲ್ಲಿ ನೀವು ನಿಮ್ಮ ಗಟ್ಟನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಹಾಗೆ ರಕ್ತ ಶುದ್ಧೀಕರಣ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಎಕ್ಸ್ಟರ್ನಲ್ ಅಪ್ಲಿಕೇಶನ್, ಫೇಸ್ ಪ್ಯಾಕ್ಸ್ ಏನಾದರೂ ಹೇಳಿ ಡಾಕ್ಟ್ರೇ ಅಂತೇಳಿ ಹೇಳಿದರೆ, ಮೊದಲನೇದಾಗಿ ಶುಂಠಿ, ಹಸಿ ಶುಂಠಿಯನ್ನು ತಗೊಂಡ್ಬಿಟ್ಟು ಅದನ್ನು ಜಜ್ಜಿ ಅದರಿಂದ ರಸ ತೆಗೆದು ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫೇಸ್ಗೆ ಹಚ್ಚಬೇಕು. ಸೊ ಹಚ್ಚಿಬಿಟ್ಟು ಒಂದು 20 to 30 ಮಿನಿಟ್ಸ್ ಬಿಟ್ಟು ಆಮೇಲೆ ಲೂಕ್ ವಾರ್ಮ್ ವಾಟ್ರಲ್ಲಿ ಅದನ್ನು ವಾಶ್ ಮಾಡ್ಬೋದು. ಎರಡನೇದಾಗಿ ಹರಿದ್ರ ಅಥವಾ ಅರಿಶಿನ ಪುಡಿ. ಸೊ ಅರಿಶಿನ ಪುಡಿ ಸ್ವಲ್ಪ ಮತ್ತು ಒಂದು ಸ್ವಲ್ಪ ಕಡಲೆ ಹಿಟ್ಟು ಎರಡನ್ನೂ ಸಮಭಾಗದಲ್ಲಿ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಹಾಕಿ ಪೇಸ್ಟ್ ಮಾಡಿ ಅದನ್ನು ಕೂಡ ಫೇಸ್ಗೆ ಅಪ್ಲೈ ಮಾಡಿ 20 to 30 ಮಿನಿಟ್ಸ್ ಬಿಟ್ಟು ಅದನ್ನು ವಾಶ್ ಮಾಡ್ಕೋಬೋದು. ಮೂರನೇದು
ನೀಮ್ ಅಂದರೆ ಬೇವಿನ ಎಲೆಗಳು ಮತ್ತು ತುಳಸಿ ಎಲೆಗಳು ಎರಡನ್ನು ತಂದು ಒಣಗಿಸ್ಬಿಟ್ಟು ಅದರಿಂದ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ರೋಸ್ ವಾಟರನ್ನು ಹಾಕಿ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು. ಸೊ ಈ 3 ಫೇಸ್ ಪ್ಯಾಕ್ಸ್ ನಿಮಗೆ ಆಕ್ನೆ ಇದೆ ಅಂತೇಳಿ ಹೇಳಿದ್ರೆ ಹೆಲ್ಪ್ ಮಾಡುತ್ತೆ, ಆಕ್ನೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದಿಷ್ಟು ಹೋಮ್ ರೆಮಿಡೀಸ್ ನೀವು ಟ್ರೈ ಮಾಡಿ ಆದರೂ ಕಡಿಮೆ ಆಗ್ತಾ ಇಲ್ಲ ಅಂತೇಳಿ ಹೇಳಿದ್ರೆ ಹತ್ತಿರದ ಡಾಕ್ಟ್ರನ್ನ ಭೇಟಿ ಮಾಡೋದು ಸೂಕ್ತ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಒಳಗಡೆ ಏನಾದರೂ ಸಮಸ್ಯೆ ಇದ್ದೇ ಇರುತ್ತೆ, ಅದನ್ನು ಸರಿ ಮಾಡಿಕೊಂಡು ನಂತರ ನೀವು ಆಕ್ನೆ ಬಗ್ಗೆ ಅಥವಾ ಆಕ್ನೆ ಆದಮೇಲೆ ಏನು ಮಾರ್ಕ್ಸ್ ಉಳ್ಕೊಂಡಿರುತ್ತೆ ಅದ್ರ ಬಗ್ಗೆ ಗಮನ ಕೊಟ್ಟು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಸಿಗತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಈ ಮಾಹಿತಿ ಬಹಳ ಜನಕ್ಕೆ ಉಪಯೋಗ ಆಗತ್ತೆ ಅಂತ ಅನ್ಕೊಂತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೆ ಮಾಹಿತಿ ಜೊತೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.